ಮೇಡಮ್ ನಮ್ಮ ಮುಂಚೆಯಿಂದನೂ ಇನ್ವೆಸ್ಟರು, ಗೋಲ್ಡ್ ಇನ್ವೆಸ್ಟ್ ಮಾಡ್ಕೊಂಡೇ ಬರ್ತಾಯಿದ್ದೀನಿ. ಬಟ್ ಗೋಲ್ಡ್ ರೇಟು ಹಿಸ್ಟ್ರೀಲಿ ಕಮ್ಮಿ ಆಗಿರೋದು ಯಾವಾಗಲೂ ಇಲ್ಲ. ಬಟ್ ಆದರೆ ಈ ಸರಿ ನೋಡಿದ್ರೆ ಲೈಕ್ 100% ಹೈಕ್. ಲೈಕ್ 1 ಇಯರ್ ಕಂಪೇರ್ ಮಾಡಿದ್ರೆ ಕಾಮನ್ ಪೀಪಲ್ಗೆ ತೊಗೊಳಕ್ಕೆ ತುಂಬ ಕಷ್ಟ ಆಗುತ್ತೆ ಅನಿಸ್ತಾ ಇದೆ. ಆ್ಯಂಡ್ ದೆನ್ ಯಾವುದೇ ಮದುವೆ ಆಗಲಿ ಫಂಕ್ಷನ್ಸ್ ಆಗಲಿ ಏನೇ ಆದ್ರೂ ಗೋಲ್ಡ್ ರೇಟು ನಮ್ಮ ಕೈಗೆ ಎಟಕ್ತಿರಂಗಾಗಿದೆ. ಅದೇ ಒಂದು ಪ್ರಾಬ್ಲಮ್ ಮೇಡಮ್. ಏನಂದರೆ ಏನೇ ಆದ್ರೂ ನಮ್ಮ ಇಂಡಿಯಾಲಿ ವೆಡ್ಡಿಂಗು ಗೋಲ್ಡ್ ಬೈಯಿಂಗು ಯಾವತ್ತೂ ಸ್ಟಾಪ್ ಆಗೋಲ್ಲ. ಮೇ ಬಿ ಲೈಕ್ ತೊಗೊಳೋರು ಕಮ್ಮಿ ಆಗ್ತಾರೆ ಹೊರತು ಗೋಲ್ಡ್ ತೊಗೊಳೋದು ಯಾರು ಸ್ಟಾಪ್ ಮಾಡೋಲ್ಲ ಅನಿಸುತ್ತೆ. ಯಾಕಂದರೆ ಒಂದಲ್ಲ ಒಂದು ರೀತಿ ಇದೆ. ಲೈಕ್ ಇವಾಗ 18 ಕ್ಯಾರೆಟು, ನೆಕ್ಸ್ಟು 10 ಕ್ಯಾರೆಟ್ ಬಿಟ್ಟಿದ್ದಾರೆ, ಅದರಲ್ಲಾದರೂ ಮಾಡಿಸ್ತಾರೆ ಯಾವುದೇ ಒಂದು ರೀತಿಲಿ. ಯಾಕಂದರೆ ಗೋಲ್ಡ್ ಬೇಕೇ ಬೇಕು, ಹಾಕ್ತಾರೆ. ಸೊ ತೊಗೊತಾರೆ ಅನಿಸುತ್ತೆ. ಹೌದು ಮೇಡಮ್, ಅದು ನಿಜ. ಯಾಕಂದರೆ ಮೇಡಮ್ ಏನಂದರೆ 1 ಗ್ರಾಮ್ ಇವಾಗ 13,000 14,000 ಅಂದರೆ ಒಬ್ಬರು ಮಂತ್ಲಿ ಸ್ಯಾಲ್ರಿನೂ ಅಷ್ಟಿರಲ್ಲ. ತುಂಬ ಕಷ್ಟ ಆಗೇ ಆಗುತ್ತೆ ನಿಜ ಮೇಡಮ್. ಅದೇ ಲಾಸ್ಟ್ ಇಯರ್ ಆಗಸ್ಟಲ್ಲಿ ನೋಡಿದ್ರೇ 7,000 ಇದೆ. ಅಟ್ಲೀಸ್ಟ್ 8,000 ಈ ಇಯರ್ಗೆ ಇನ್ಫ್ಲೇಷನ್ಗೆ ಓಕೆ. ಬಟ್ ಅದಕ್ಕಿಂತ ಜಾಸ್ತಿ ಎಲ್ಲ ತುಂಬ ಜಾಸ್ತಿನೇ ಆಯಿತು ಮೇಡಮ್. ಜಾಸ್ತಿ ಆಗಲಿ ಅಂತ ಯಾರು ಇಷ್ಟಪಡ್ತಾರೆ? ಇಲ್ಲ ಮೇಡಮ್, ಹಂಗೆಲ್ಲ ಏನಿಲ್ಲ. ಹೌದು, ಯಾವುದು ತುಂಬ ಜಾಸ್ತಿ ಆಗಬಾರ್ದು ಮೇಡಮ್. ಯಾವುದಾದ್ರೂ ಅದ್ರ ತಕ್ಕಂಥ ಬೆಲೆ ಇರಬೇಕು. ತುಂಬ ಅತಿಯಾದರೂ ಕಷ್ಟ, ತುಂಬ ಕಡಿಮೆ ಆದರೂ ಕಡಿಮೆ ಆಗಲ್ಲ ಬಿಡಿ, ಆಗಿಲ್ಲ ಯಾವಾಗಲೂ. ಗೋಲ್ಡ್ ಎಲ್ಲರಿಗೂ ಕಾಸ್ಟ್ಲಿನೇ. ಹೌದು, ತುಂಬ ಫ್ಲಕ್ಚುಯೇಷನ್ ಇರೋದು ತುಂಬ ಕಷ್ಟ ಮೇಡಮ್. ನಮಗೂ ಅಷ್ಟೇ. ಇವಾಗ ನಮ್ಮದು ಫಂಕ್ಷನ್ಸ್ ಎಲ್ಲ ಇದೆ, ಯಾವಾಗ ಬೈ ಮಾಡೋದು ಪರ್ಟಿಕ್ಯುಲರ್ ಟೈಮ್ ಅಂತ ಇಲ್ಲ. ಅದಕ್ಕೆ ಇರೋ ಟೈಮೇ ಒಳ್ಳೆ ಗುಡ್ ಟೈಮ್ ಅಂತ ಬೈ ಮಾಡಬೇಕಷ್ಟೆ ಮೇಡಮ್. ನಾನು ಅಂದರೆ ಫ್ರೀಕ್ವೆಂಟ್ ಇನ್ವೆಸ್ಟರು, ಸೊ ಫ್ರೀಕ್ವೆಂಟಾಗಿ ಬೈ ಮಾಡ್ತಾಯಿರ್ತೀನಿ. ಸೊ ಈ ಸರಿ ತುಂಬ ಯೋಚನೆ ಮಾಡಿನೇ ಬೈ ಮಾಡ್ತಾಯಿದ್ದೀವಿ. ಯಾಕಂದರೆ ಈ ರೇಟಲ್ಲಿ ತೊಗೊಳ್ಳೋದು ಕಷ್ಟ. ಬಟ್ ಆದರೆ ಹ್ಯಾವ್ ಟು ಡೂ ಇಟ್ ಅಷ್ಟೆ ಮೇಡಮ್. ಏನಿಲ್ಲ, ಒಂದು ಚೈನು ಬ್ರೇಸ್ಲೆಟ್ ತೊಗೊಳ್ಳೋಣ ಅಂತ ಮೇಡಮ್. ಹ್ಯಾಪಿ ಇಲ್ಲ, ಕಷ್ಟ ಇದೆ, ಬಟ್ ಹ್ಯಾಪಿಯಾಗಿ ತೊಗೊತಾ ಇದ್ದೀನಿ ಅಷ್ಟೇ.